ಇನ್ನು ಎಸ್ಐಟಿ ಕಚೇರಿಗೆ ರೇವಣ್ಣ ಪರ ವಕೀಲರು ಆಗಮಿಸಿದ್ದಾರೆ. ಕಿಡ್ನಾಪ್ ಕೇಸ್ ಸಂಬಂಧ ಎಸ್ಐಟಿ ವಶದಲ್ಲಿದ್ದಾರೆ ರೇವಣ್ಣ. ಪ್ರತಿದಿನ ವಕೀಲರ ಭೇಟಿಗೆ ಈಗಾಗಲೇ ಕೋರ್ಟ್ ಅನುಮತಿಯನ್ನ ನೀಡಿದೆ. ರೇವಣ್ಣ ಭೇಟಿಯಾಗಿ ವಕೀಲ ಶಂಕರೇಗೌಡರಿಂದ ಚರ್ಚೆ. ಇವತ್ತು ಜಾಮೀನು ಅರ್ಜಿ ಸಲ್ಲಿಕೆಗೆ ರೇವಣ್ಣ ಪರ ವಕೀಲರು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಜಾಮೀನು ಅರ್ಜಿ ಸಲ್ಲಿಕೆಗೂ ಮುನ್ನ ರೇವಣ್ಣ ಜೊತೆ ವಕೀಲರ ಚರ್ಚೆ. ಈಗಾಗಲೇ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡ ಹಿನ್ನೆಲೆಯಲ್ಲಿ ಅರೆಸ್ಟ್ ಆದ್ರು ರೇವಣ್ಣ. 4 ದಿನಗಳ ಕಾಲ ಎಸ್ಐಟಿ ವಶದಲ್ಲಿದ್ದಾರೆ. ಈಗ ಮತ್ತೊಮ್ಮೆ ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ ಸಿದ್ಧತೆಗಳನ್ನ ರೇವಣ್ಣ ಪರ ವಕೀಲರು ಮಾಡಿಕೊಳ್ತಾ ಇದ್ದಾರೆ. ಅದಕ್ಕೂ ಮುನ್ನ ರೇವಣ್ಣ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಪ್ರತಿದಿನ ವಕೀಲರ ಭೇಟಿಗೂ ಕೂಡ ಕೋರ್ಟ್ನಿಂದ ಅನುಮತಿ ಸಿಕ್ಕಿದೆ. ರೇವಣ್ಣ ಭೇಟಿಯಾಗಿ ರೇವಣ್ಣ ಪರ ವಕೀಲರಾದಂತಹ ಶಂಕರೇಗೌಡರು ಚರ್ಚೆ ನಡೆಸಿದ್ದಾರೆ. ಇವತ್ತು ಜಾಮೀನು ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ವಕೀಲರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದು, ಅದಕ್ಕೂ ಮುನ್ನ ರೇವಣ್ಣ ಜೊತೆ ಚರ್ಚೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಎಸ್ಐಟಿ ಕಚೇರಿಯಲ್ಲಿದ್ದಾರೆ ರೇವಣ್ಣ. ಎಸ್ಐಟಿ ವಶದಲ್ಲಿರುವಂತಹ ರೇವಣ್ಣ ಅವರಿಗೆ ಪ್ರಶ್ನೆಗಳ ಸುರಿಮಳೆಗಳು ಒಂದು ಕಡೆ ಆಗ್ತಾ ಇದೆ. ಮತ್ತೊಂದೆಡೆ ಈ ಜಾಮೀನು ಅರ್ಜಿ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಪ್ರಕ್ರಿಯೆಗಳು ನಡೀತಾ ಇದೆ, ಸಾಧ್ಯತೆಗಳೇನು? ಈಗ ವಕೀಲರೇನು ಬಂದಿದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯವೂ ಕೂಡ ಬಂದು ಹಾಗಿದ್ರೆ ಚರ್ಚಿಸೋದಕ್ಕೆ ಕೋರ್ಟ್ನಿಂದ ಅವಕಾಶಗಳು ಸಿಕ್ಕಿದೆಯಾ? ಕೋರ್ಟ್ ಏನಂತ ಸೂಚನೆಯನ್ನ ಕೊಟ್ಟಿದೆ? ಖಂಡಿತವಾಗಿಯೂ ಪ್ರತಿಮಾ, ನಿನ್ನೆ ಅಷ್ಟೇ ಏನು ಎಸ್ಐಟಿ ಅಧಿಕಾರಿಗಳು 4 ದಿನಗಳ ಕಾಲ ರೇವಣ್ಣನ ಒಂದು ಕಸ್ಟಡಿಗೆ ಪಡೆದಿದ್ರು. ಅದಾದ ಬಳಿಕ ಏನು ರೇವಣ್ಣಗೆ ಪ್ರತಿನಿತ್ಯ ವಕೀಲರನ್ನ ಭೇಟಿ ಮಾಡೋದಕ್ಕೆ ಒಂದು ಕೋರ್ಟ್ ಅನುಮತಿಯನ್ನ ಸಹ ಕೊಟ್ಟಿತ್ತು. ಈ ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ ವಕೀಲರು ಅಂದ್ರೆ ಏನು ಅವರ ಪರವಾದಂತಹ ವಕೀಲರು ಇದೀಗ ಎಸ್ಐಟಿ ಕಚೇರಿಗೆ ಬಂದಿರುವಂತದ್ದು. ಯಾಕಂದ್ರೆ ಇವತ್ತು ಒಂದು ಅವರು ಜಾಮೀನು ಅರ್ಜಿಯನ್ನ ಸಲ್ಲಿಸುವಂತಹ ಒಂದು ಅವಕಾಶ ಇರುವಂತದ್ದು. ಈ ನೆಲೆಯಲ್ಲಿ ಇವತ್ತು ರೇವಣ್ಣ ಜೊತೆಗೆ ಒಂದಷ್ಟು ಚರ್ಚೆ ಮಾಡಬೇಕಾಗುತ್ತೆ. ಜೊತೆಗೆ ಅಧಿಕಾರಿಗಳು ಯಾವ ರೀತಿಯಾಗಿ ರೇವಣ್ಣನ ಟ್ರೀಟ್ ಮಾಡಿದ್ರು ಅನ್ನೋದರ ಕುರಿತು ಸಹ ಇವತ್ತು ನ್ಯಾಯಾಲಯದಲ್ಲಿ ಪ್ರಸ್ತಾಪ ಮಾಡುವಂತದ್ದು. ಈ ರೀತಿ ಒಂದು ಪ್ರಸ್ತಾಪ ಮಾಡಿ ರೇವಣ್ಣಗೆ ಜಾಮೀನು ಪಡೆದುಕೊಳ್ಳುವಂತಹ ಒಂದು ಅವಕಾಶ ಇವರಿಗೆ ಏನು ರೇವಣ್ಣ ಪರ ವಕೀಲರಿಗೆ ಸಿಗುತ್ತೆ. ಹೀಗಾಗಿ ಅವರು ಒಂದು ಚರ್ಚೆ ಮಾಡುವಂತಹ ಸಲುವಾಗಿ ಇವತ್ತು ಎಸ್ಐಟಿ ಕಚೇರಿಗೆ ಬಂದಿರುವಂತದ್ದು. ಜೊತೆಗೆ ಒಂದು ಕಡೆ ಇವತ್ತು ಏನು ಅರ್ಜಿ ವಿಚಾರಣೆ ಇರೋದ್ರಿಂದ ಇವತ್ತು ಅವರು ಜಾಮೀನು ಅರ್ಜಿ ಸಲ್ಲಿಸುವಂತಹ ಎಲ್ಲ ಅವಕಾಶಗಳು ಇರುವಂತದ್ದು. ಈ ನಿಟ್ಟಿನಲ್ಲಿ ರೇವಣ್ಣ ಜೊತೆ ಒಂದಷ್ಟು ಚರ್ಚೆಗಳು ಮಾಡಬೇಕಾಗಿತ್ತು, ಹೀಗಾಗಿ ಬಂದಿರುವಂತದ್ದು. ಜೊತೆಗೆ ನಿನ್ನೆ ಒಂದಷ್ಟು ಕಸ್ಟಡಿಗೆ ಪಡೆದಂತಹ ಸಂದರ್ಭದಲ್ಲಿ ರೇವಣ್ಣ ಸಹ ಮನವಿ ಮಾಡಿದ್ರು ವಕೀಲರ ಭೇಟಿಗೆ ಒಂದು ಅವಕಾಶ ಕೊಡಬೇಕು ಅಂತೇಳಿ. ಈ ನೆಲೆಯಲ್ಲಿ ಈಗಾಗಲೇ ಕೋರ್ಟ್ ಅವರಿಗೆ ಅನುಮತಿಯನ್ನ ಸಹ ಕೊಟ್ಟಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.